ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ಪುರಂದರದಾಸಾರ್ಯ ವಿರಚಿತ ಶ್ರೀ ತುಳಸಿ ಮಹಿಮಾ ಸುಳಾದಿ. ಸಂತತ 12 ಕೋಟಿ ಸುವರ್ಣ ಪುಷ್ಪ ಸಮರ್ಪಿಸಲು ಅಂತ ಫಲದಿ ಕೋಟಿ ಕೋಟಿ ಗುಣಿತ ತುಳಸಿ ದಳಕೆ ತಂತು ಮಾತ್ರ ಭಕ್ತಿಯಲ್ಲಿ ತವಕದಿ ಪೂಜಿಸು ಶ್ರೀಮಂತ ಶ್ರೀ ಪುರಂದರ ವಿಠಲ ವೈಕುಂಠವ ನೀವಾ. ಆದಿವಾರದಿ ಸಂಜೆಯಲ್ಲಿ ರಾತ್ರಿಯಲ್ಲಿ ಅಂಗಾರಕ ಶುಕ್ರವಾರದಲ್ಲಿ ಆದಿತ್ಯ ಸೋಮ ಗ್ರಹಣ ಅಮಾವಾಸ್ಯೆ ಹುಣ್ಣಿವೆ ದ್ವಾದಶಿಯಲ್ಲಿ ಸಾಧಾರಾರ್ಚಿತ ಜಯಂತಿಗಳಲ್ಲಿ ವೈದ್ರುತಿ ವ್ಯತಿಪಾತ ಸಂಕ್ರಾಂತಿಗಳಲ್ಲಿ ಶ್ರೀ ಪುರಂದರ ವಿಠಲ ಮುನಿವ ಶ್ರೀ ತುಳಸಿಯ ತೆಗೆದರೆ ಸಾರಂಗಧರನಿಗೆ ಸಂವತ್ಸರದ ತುಳಸಿ 6 ತಿಂಗಳ ಬಿಲ್ವ ಹೋದು ಅಚ್ಯುತ ಅರ್ಚನೆಗೆ ಕಾರುಣ್ಯ ಮೂರುತಿಗೆ ಕಮಲ 7 ದಿನಬಹುದು ಪುರಂದರ ವಿಠಲನಿಗೆ ದಿನದಿ ಕಣಿಗಳ ಆಗೋದು ಸತತ ಕಣಗಿಲ ಆಗೋದು ಸತತ. ಇಲ್ಲದಿದ್ದರೆ ಚಿಗುರು ತುಳಸಿ ಅದು ಇಲ್ಲದಿದ್ದರೆ ಮುಗುಳು ತೆನೆಯು ಅದು ಇಲ್ಲದಿದ್ದರೆ ತುಳಸಿ ಎಲೆಯು ಅದು ಇಲ್ಲದಿದ್ದರೆ ಒಣಗಿದ ಕಾಷ್ಟ ಅದು ಇಲ್ಲದಿದ್ದರೆ ತುಳಸಿಯ ಬುಡದ ಮಣ್ಣು ಅದು ಇಲ್ಲದಿದ್ದರೆ ತುಳಸಿ ಎಂದು ಕೂಗಿದರೆ ನಮ್ಮ ಪುರಂದರ ವಿಠಲ ಒಲಿವ ಕಾಣಿರೋ. ಶ್ರೀರಮಣನು ತನ್ನ ಶ್ರೀಯನ್ನೇ ಕೂಡಿ ಶ್ರೀವತ್ಸ ಕೌಸ್ತುಭ ಮಾಲೆ ವೈಜಯಂತಿ ಹಾರ ಏಕಾವಳಿಯನೋ ಒಲ್ಲೆ ತುಳಸಿ ಎನ್ನವಳೆಂದ ಪುರಂದರ ವಿಠಲ. ಒಂದೇ 1 ಬೆರಳ ಜಪ, ಒಂದೇ 5 ಗೆರೆಯ ಜಪ, ಒಂದೇ 10 ಪುತ್ರ ಜೀವಿ ಮಣಿಯ ಜಪ, ಒಂದೇ 100 ಶಂಖಾಮಣಿಯ ಜಪ, ಒಂದೇ 1000 ಹವಳದ ಜಪ, ಒಂದೇ 10,000 ಮುತ್ತಿನ ಮಣಿಯ ಜಪ, ಒಂದೇ 10 ಲಕ್ಷ ಸುವರ್ಣ ಮಣಿಯ ಜಪ, 1 ಕೋಟಿ ದರ್ಬೆ ಬೆಟ್ಟಿನ ಜಪ, ಒಂದೇ ಅನಂತ ಶ್ರೀ ತುಳಸಿ ಮಣಿಯ ಜಪವೆಂದು ಪುರಂದರ ವಿಠಲ ಪೇಳ್ದ. ಸ್ನಾನದಾನಕ್ಕೆ ತುಳಸಿ ಪ್ರಯೋಜನ ತುಳಸಿ ಪುರಂದರ ವಿಠಲಗೆ ಅತಿ ಪ್ರಿಯೇ ತುಳಸಿ. ಸ್ನಾನದಾನಕ್ಕೆ ತುಳಸಿ ಪ್ರಯೋಜನ ತುಳಸಿ ಪುರಂದರ ವಿಠಲಗೆ ಅತಿ ಪ್ರಿಯೇ ತುಳಸಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ಪುರಂದರದಾಸರು ರಚಿಸಿದಂಥ ತುಳಸಿ ಮಹಿಮಾ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಮೊದಲು ತುಳಸೀದೇವಿ ಅಂದರೆ ಯಾರು ಎಂಬುದು ತಿಳ್ಕೊಳ್ಳೋಣ. ಷಣ್ಮಹಿಷಿಯರಲ್ಲಿ ಜಾಂಬವತಿ ಒಬ್ಬಳು, ಅವಳು ತುಳಸೀದೇವಿ. ಇದು ಹೇಳಬೇಕು ಅಂದರೆ ಸಮುದ್ರ ಮದನದರೊಳಗೆ ಅಮೃತ ಕಲಶವನ್ನು ಹಿಡ್ಕೊಂಡು ಬರೋ ಕಾಲಕ್ಕೆ ಧನ್ವಂತರಿ ದೇವರ ಕಣ್ಣಲ್ಲಿಂದ ಆನಂದ ಬಾಷ್ಪ ಸುರಿಸಿದಾಗೆ ಅದರಲ್ಲಿ ಹುಟ್ಟಿದವಳು ತುಳಸೀದೇವಿ. ಆ ತುಳಸೀದೇವಿ ದೇವರಿಗೆ ಅತಿ ಪ್ರಿಯಳು. ಅವಳಿಗೆ ಇಲ್ಲಿ ಸಂತತ 12 ವರ್ಷ 12 ಕೋಟಿ ಸುವರ್ಣ ಪುಷ್ಪ ಸಮರ್ಪಿಸಲು ಈ ಸುಳಾದಿಯಲ್ಲಿ ಹೇಳ್ತಾರೆ. ಬರೇ ತುಳಸಿ ಅಂತ, ತುಳಸಿ ಒಂದೇ ದೇವರಿಗೆ ಪ್ರಿಯಳು. ಅದಕ್ಕೆ ಏನಿರಲಿಲ್ಲ, ಪೂಜೆ ಹೂವು ಇರಲಿಲ್ಲ ಅಂದರೂ ಕೂಡ ತುಳಸಿಲಿಂದ ಪೂಜೆ ಮಾಡ್ತಾರೆ. ಸಂತತ 12 ಕೋಟಿ ಸುವರ್ಣ ಪುಷ್ಪ, 12 ಕೋಟಿ ಸದಾ ಯಾವಾಗಲೂ 12 ಕೋಟಿ ಚಿನ್ನದ ಹೂವುಗಳು ಅರ್ಪಿಸಿದರೆ ಕೂಡ ಅಂಥ ಫಲ, ಅದು ಅಷ್ಟು ಫಲಕ್ಕಿಂತ ಕೋಟಿ 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 ಹೆಚ್ಚು ಫಲ ತುಳಸಿ ದಳಕ್ಕೆ. 12 ಕೋಟಿ ಬಂಗಾರದ ಹೂಗಳು ಸ್ವಾಮಿಗೆ ಸಮರ್ಪಣೆ ಮಾಡಿದರೆ ಕೂಡ ಕೋಟಿ 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 ಹೆಚ್ಚು ಕೋಟಿ ಕೋಟಿ ಗುಣಿತ ತುಳಸಿ ದಳಕ್ಕೆ, ಒಂದು ತುಳಸಿ ದಳಕ್ಕೆ ಅಷ್ಟು ಫಲ ಇದ್ದದ.
ತಂತು ಮಾತ್ರ ಒಂದು ಚೂರು ಚಿಕ್ಕದಾಗೋದಿಲ್ಲ. ಭಕ್ತಿಯಿಂದ, ಆಸಕ್ತಿಯಿಂದ, ಪ್ರೀತಿಯಿಂದ ಪೂಜೆ ಮಾಡಿದರೆ, ತುಳಸಿ ಏರಿಸ್ಬೇಕು ಅಂತ ಅಂದಗಳಿಗೆ ಏನೋ ತೊಗೊಂಡೋಗಿ ತುಳಸಿ ಹಿಂಗೆ ಹಾಕಿಬಿಟ್ರೆ ಅಂತಲ್ಲ, ಭಕ್ತಿ ಇರಬೇಕು. ಎಷ್ಟು ಭಕ್ತಿ ಇರಬೇಕು ಅಂದರೆ ಅವನನ್ನು ನಂಬಬೇಕು. ಯಾಕೆ ಹೀಗೆ ಮಾಡಿದಿ ಅಂತ ನಾವು ಕೇಳ್ತೀವಿ ಸ್ವಾಮಿನ. ನಮಗೆ ಏನು ಬೇಕೋ ಅವನಿಗೆ ಗೊತ್ತಿರ್ತದೆ, ಅದು ನಂಬೋದೇ. ಅದು ಸ್ವಾಮಿನ ನಂಬಬೇಕು. ಇದು ಮಾಡ್ದು, ನನಗೇನೋ ಬೇಕಾಗಿತ್ತಪ್ಪ, ನನಗೆ ಇವಾಗಿವದ್ದು ಮಾಡಿದಿ ಅಂತಂದರೆ ಅದು ನೀನೇ ಮಾಡಿದಿ. ಇದು ಭಕ್ತಿ. ಅಪಾರವಾದ ಭಕ್ತಿಲಿಂದ ತುಳಸಿ ಏರಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಹಾಗೆ ಅಲ್ಪ ತುಳಸಿ ದಳ ಆದರೆ ಕೂಡ ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಸಾಕು. ದೇವರು ಶ್ರೀಮಂತ ಶ್ರೀ ಪುರಂದರ ವಿಠಲ ವೈಕುಂಠನೇ ಕೊಡ್ತಾನಂತೆ. ಆಗ ದೇವರು ವೈಕುಂಠವನ್ನೇ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಯಾವಾಗೆ ಅತಿ ಭಕ್ತಿಲಿಂದ ತುಳಸಿಯನ್ನು ಅರ್ಪಣೆ ಮಾಡಿದರೆ ಸಾಕು, ದೇವರು ನಮಗೆ ವೈಕುಂಠವನ್ನೇ ಕೊಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಆದಿವಾರದಲ್ಲಿ ಇವೆಲ್ಲ ಅಂದರೆ ಬೇರೆ ಬೇರೆ ಯಾವಾಗ ತುಳಸಿ ತೆಗಿಬಾರ್ದು, ತುಳಸಿ ದಳ ಯಾವಾಗ ತೆಗಿಬಾರ್ದು ಅಂತ ಹೇಳ್ತಾರೆ. ಆದಿವಾರದ ದಿವಸ ಅಂದರೆ ಭಾನುವಾರದ ದಿವಸ, ಸಂಡೇ ದಿವಸ ತೆಗಿಬಾರ್ದು. ಸಂಜೆ ಸಮಯದೊಳಗೆ, ಸಾಯಂಕಾಲ ತುಳಸಿ ತೆಗಿಬಾರ್ದು, ರಾತ್ರಿ ಸಮಯ ತೆಗಿಬಾರ್ದು. ಆಮೇಲೆ ಅಂಗಾರಕ ಅಂದರೆ ಮಂಗಳವಾರ ತೆಗಿಬಾರ್ದು. ಶುಕ್ರವಾರದ ದಿವಸ ತೆಗಿಬಾರ್ದು. ಆದಿತ್ಯ ಸೋಮ ಗ್ರಹಣ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಇದ್ದಾಗೆ ತುಳಸಿ ತೆಗಿಬಾರ್ದು. ಅಮಾವಾಸ್ಯೆ ಹುಣ್ಣಿಮೆ ದಿವಸ ತುಳಸಿ ತೆಗಿಬಾರ್ದು. ದ್ವಾದಶಿ ದಿನ ತುಳಸಿ ತೆಗಿಬಾರ್ದು. ಸಾದರಾರ್ಚಿತ ವಿಶೇಷವಾಗಿ ಪೂಜಿಸಲ್ಪಡೋದು ದ್ವಾದಶಿ ದಿವಸ ತುಳಸಿ ದೇವಿ, ಅವತ್ತಿನ ದಿವಸ ತೆಗಿಬಾರ್ದು. ಆಮೇಲೆ ಜಯಂತಿಗಳಿರ್ತಾವಲ್ಲ ಅವತ್ತಿನ ದಿವಸ ತೆಗಿಬಾರ್ದು. ಆಮೇಲೆ ವೈದ್ರುತಿ, ಅದೊಂದು ಯೋಗ, ವೈದ್ರುತಿ ಯೋಗ, ವ್ಯತಿಪಾತ ಯೋಗ ಅಂತ ಹೇಳ್ತೀವಿ, ಆವಾಗೆ ತೆಗಿಬಾರ್ದು. ಸಂಕ್ರಮಣಗಳು ಬರ್ತವೆ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವ ಕಾಲ, ಅದು ಸಂಕ್ರಾಂತಿ ಅಂತ ಹೇಳ್ತೀವಿ, ಸಂಕ್ರಮಣ. ಆವಾಗೆ ತೆಗಿಬಾರ್ದು. ಹಾಗೆ ತೆಗೆದರೆ ಕೋಪಗೊಳ್ತಾನೆ ಸ್ವಾಮಿ ಅಂತ, ಮುನಿವ ಅಂತ ಹೇಳ್ತಾರೆ. ಪುರಂದರ ವಿಠಲನು ಮುನಿವ. ಅಂಥ ದಿನಗಳಲ್ಲಿ ನಾವು ತುಳಸಿಯನ್ನು ತೆಗಿಬಾರದು. ಆಮೇಲೆ ಮಟ್ಟತಾಳ ಆದಮೇಲೆ ತ್ರಿವಿಡ ತಾಳದೊಳಗೆ ಸಾರಂಗಧರನಿಗೆ ಸಂವತ್ಸರದ ತುಳಸಿ. ಸಾರಂಗಧರ ನಮ್ಮ ಕೃಷ್ಣನಿಗೆ ಇಡೀ ವರ್ಷ ತುಳಸಿ ಏರಿಸ್ಬೇಕಂತೆ. ಸಂವತ್ಸರದ ತುಳಸಿ ಸಾರಂಗಧರನಿಗೆ, ಶಾರಂಗ ಎಂಬ ದಿವ್ಯ ಧನಸ್ಸು ಹಿಡ್ಕೊಂಡಿದ್ದ ನಮ್ಮ ಕೃಷ್ಣನಿಗೆ ತುಳಸಿ ದಳ ಸಂವತ್ಸರ ಇಡೀ ತುಳಸಿದನ್ನು ಅರ್ಪಿಸಬಹುದು. ಬಿಲ್ವಪತ್ರ 6 ತಿಂಗಳು ಬಿಲ್ವಪತ್ರ ಪೂಜೆಗೆ ಯೋಗ್ಯ ಅಂತೆ. 6 ತಿಂಗಳು ಏರಿಸಬೇಕು. ಮತ್ತು ಅದು ಸ್ವಲ್ಪ ತಗೊಂಡು ಮತ್ತು ಏರಿಸ್ತಾರೆ. ಕಾರುಣ್ಯ ಮೂರುತಿಗೆ ಭಗವಂತನಿಗೆ. ಆಮೇಲೆ ತಾವರೆ ಹೂವು 7 ದಿವಸಗಳು ಯೋಗ್ಯವಾಗಿರ್ತವೆ. ತಾವರೆ ಹೂವು 7 ದಿನದವರೆಗೆ ಪೂಜೆಗೆ ಬಳಸಬಹುದು. ಆಮೇಲೆ ಪುರಂದರ ವಿಠಲನಿಗೆ ಶ್ರೀ ತುಳಸಿ ಪ್ರತಿದಿನ ಕಣಿಗಳ ಹೂವು, ಒಂದು ಪವಿತ್ರ ಹೂವು, ಅದು ಕಣಿಗಳ ಹೂವು ಅಂಥೇಳಿ, ಅದು ಯೋಗ್ಯವಾಗಿರ್ತದೆ. ಕಣಿಗಳ ಹೂವನ್ನು ಪ್ರತಿದಿನವೂ ಅರ್ಪಿಸಬಹುದು. ಆದರೆ ತುಳಸಿನ ಸಂವತ್ಸರ ಇಡೀ ಅರ್ಪಿಸಬಹುದು. 1 ವರ್ಷ ಹಳೆಯ ತುಳಸಿ ಆದರೆ ಕೂಡ, ಅಂದರೆ ಒಂದು ಒಣಗಿ ಹೋಗಿದ ತುಳಸಿ ಆದರೆ ಕೂಡ ಸ್ವಾಮಿಗೆ ನಮಗೇನೂ ಸಿಗಲಿಲ್ಲ, ಎಲ್ಲೋ ಹೋಗಿದ್ವಿ, ಅಲ್ಲಿ ಇರಲಿಲ್ಲ ಅಂದರೆ ಕೂಡ ಅದು ಅರ್ಪಣೆ ಮಾಡಬಹುದು ಅಂತ ಹೇಳ್ತಾರೆ. ಹಾಗೆ ತುಳಸಿ ದಳ ಸದಾ ಅರ್ಪಣೆ ಮಾಡಬಹುದು ಅಂತ ಹೇಳ್ತಾರೆ. ಅದು ತುಳಸಿ ದಳಕ್ಕೆ ವಿಶೇಷ ಮಹಿಮೆ ಇದೆ. ಸಾಮಾನ್ಯ ಹೂಗಳು ಬೇಗ ಒಣಗಿ ಹೋಗ್ಬೋದು, ಅಥವಾ ಇಷ್ಟೇ ಕಾಲದಾಗೆ ಬರ್ತವೆ, ಈ ಸೀಸನ್ನಾಗೆ ಬರೋದಿಲ್ಲ, ಇವೆಲ್ಲ ಇರ್ತವೆ. ಇದು ಹಾಗಲ್ಲ, ಇದು ಪ್ರತಿಯೊಂದು ಕಾಲದಲ್ಲಿ ತುಳಸಿ ಇರೇ ಇರ್ತದ. ತುಳಸಿ ದೇವಿಗೆ ಅತ್ಯಂತ ಪ್ರಿಯಳು ಅಂಥೇಳಿ ಇಲ್ಲಿ ತುಳಸಿಯನ್ನು ಯಾವಾಗಲೂ ಅರ್ಪಣೆ ಮಾಡಬಹುದು ಅಂತ ಹೇಳ್ತಾರೆ. ಆಮೇಲೆ ಯಾವ ರೀತಿಯಾಗಿ, ಇಲ್ಲದಿದ್ದರೆ ಚಿಗುರು ತುಳಸಿ, ಒಂದು ವೇಳೆ ಚಿಗುರು ತುಳಸಿ ಏರಿಸ್ಬೇಕು, ತುಳಸಿ ದಳ ಏರಿಸ್ಬೇಕು, ಇಲ್ಲ ಒಂದು ಸಣ್ಣ ಚಿಗುರು ಇದ್ದರೆ ಅದನ್ನೇ ಏರಿಸ್ರಿ. ಅದೂ ಇಲ್ಲ, ತೆನೆ ತೆಗೆದು ಏರಿಸ್ಬೋದು. ಅದೂ ಇಲ್ಲ,
ಅಂದರೆ ತುಳಸಿ ದಳ ಒಂದೇ ಅಲ್ಲ, ತುಳಸಿ ಇಟ್ಟಿದ್ದ ಮಣ್ಣು ಸಮೇತ ಎಲ್ಲವೂ ಭಾಳ ನಮಗೆ ಬೇಕಾದಷ್ಟು ಇದು ಕೊಡ್ತದ, ಅಂದರೆ ಪುಣ್ಯ ಕೊಡ್ತದ ಅಂತ ಹೇಳೋದು ಇಲ್ಲಿ. ಹೊಸದಾಗಿ ಮೂಡಿದ ತುಳಸಿ ಚಿಗುರು ಅದು ಇಲ್ಲ, ತುಳಸಿಯ ಮೊಗ್ಗು, ಹೂವಿನ ತೆನೆ, ಮೇಲಿನ ತೆನೆ ಇರ್ತದಲ್ಲ ಅದನ್ನೂ ಏರಿಸ್ಬೋದು. ತುಳಸಿ ದಳ ಅದು ಇರಲಿಲ್ಲ, ಒಣಗಿದ ಕಾಷ್ಟ, ತುಳಸಿ ಕಾಷ್ಟನೂ ಏರಿಸ್ಬೋದು ಅಂತ, ಕಡ್ಡಿ ಕೂಡ. ಅದು ಇಲ್ಲ, ತುಳಸಿ ಬುಡದ ಮಣ್ಣು ಇರ್ತದಲ್ಲ ಅದು ಕೂಡ ಪವಿತ್ರ ಅಂತೆ. ಏನೂ ಇರಲಿಲ್ಲ, ನಮಗೆ ಸಿಗಲಿಲ್ಲ, ಎಲ್ಲೋ ಇದ್ದು ಬಿಟ್ವೆ ನಾವು. ತುಳಸಿ ಅಂತ ನಾಮಸ್ಮರಣೆ ಮಾಡಿದರೆ ಸಾಕು, ದೇವರು ನಮ್ಮನ್ನು ಒಲಿತಾನೆ ಅಂತ ಹೇಳ್ತಾರೆ. ಪೂಜೆಗೆ ತುಳಸಿ ದಳ ಸಿಗಲಾರ್ದಾಗಿದ್ದರೆ ಚಿಗುರು ಅರ್ಪಿಸ್ಬೋದು, ಅದೂ ಸಿಗಲಿಲ್ಲ ಅಂತಂದರೆ ಮೊಗ್ಗನ್ನು ಅರ್ಪಿಸ್ಬೋದು, ಅದೂ ಸಿಗಲಿಲ್ಲ ಎಲೆಯನ್ನು ಅರ್ಪಿಸಬಹುದು, ಅದೂ ಸಿಗಲಿಲ್ಲ ಒಣಗಿದ ತುಳಸಿ ಕಡ್ಡಿಯನ್ನು ಅರ್ಪಣೆ ಮಾಡ್ಬೋದು, ಅದೂ ಸಿಗಲಿಲ್ಲ ಆ ಮಣ್ಣನ್ನಾದರೂ ಅರ್ಪಣೆ ಮಾಡ್ಬೋದು. ಏನೂ ಸಿಗಲಿಲ್ಲ, ತುಳಸಿ ಅಂತ ಭಕ್ತಿಲಿಂದ ಸ್ಮರಣೆ ಮಾಡಿದರೆ ಸಾಕು, ದೇವರು ಸಂತುಷ್ಟರಾಗ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಮಹಿಮೆ ತುಳಸಿ ದೇವಿಗೆ, ಅಷ್ಟು ಪ್ರಿಯಳು ತುಳಸಿ. ಹಾಗೆ ಜಂಪೆ ತಾಳದೊಳಗೆ ತುಳಸಿ ಶ್ರೀರಮಣನು ತನ್ನ ಶ್ರೀಯನ್ನೇ ಕೂಡಿ, ಇಲ್ಲಿ ಶ್ರೀದೇವಿ ಪತಿಯಾದ ಶ್ರೀಹರಿ ತನ್ನ ವಕ್ಷಸ್ಥಳದಲ್ಲಿದ್ದ ಮಹಾಲಕ್ಷ್ಮಿಯನ್ನು ಧರಿಸಿಕೊಂಡು ಎಲ್ಲ ಕೌಸ್ತುಭ ಮಾಲೆ, ದಿವ್ಯ ವೈಜಯಂತಿ ಮಾಲೆ ಇವೆಲ್ಲ ಧರಿಸಿರ್ತಾನೆ. ಆದರೆ ಅಮೂಲ್ಯವಾದ ಆ ಆಭರಣಗಳ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟಪಡೋದು ಅಂದರೆ ತುಳಸಿ ಹಾರ ಅಂದರೆ ಅಷ್ಟು ದೇವರಿಗೆ ಇಷ್ಟ. ಇನ್ನು ಹೆಚ್ಚು ಪ್ರೀತಿ ಅನ್ಮಾತು, ಯಾವ ಆಭರಣದಕ್ಕಿಂತ ಹೆಚ್ಚು ಪ್ರೀತಿ ನಮ್ಮ ಅಪ್ಪನಿಗೆ ಅದೇ ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಚಿನ್ನ ರತ್ನ ಏನೇ ಆಭರಣಗಳಿಂದ ನೀವು ಮನೆಗಳಲ್ಲಿ ಕೂಡ ಏನಾದರೂ ಮಾಡಿಸಿದ್ರೆ ಕೂಡ ಅದೆಲ್ಲ ಅರ್ಪಣೆ ಮಾಡಿಬಿಟ್ಟು ತುಳಸಿ ದಳ ಏರಿಸಲಿಲ್ಲ ಅಂದರೆ ಅದು ಏನೂ ಆಗೋದಿಲ್ಲ. ಲಕ್ಷ್ಮೀ ಸಮೇತನಾದ ಶ್ರೀಹರಿಗೆ ತುಳಸಿ ಅತ್ಯಂತ ಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಇದು ತುಳಸಿಗೆ ಹೆಣ್ಮಕ್ಕಳ ಸೌಭಾಗ್ಯ ತುಳಸಿಯ ಪೂಜೆ ಮಾಡುವುದು. ಆಮೇಲೆ ಆದಿತಾಳದೊಳಗೆ ಒಂದೇ ಒಂದು ಬೆರಳು ಜಪ, ಇದು ಬೆರಳುಗಳಲ್ಲಿಂದ ಜಪ ಮಾಡ್ತಾ ಇರ್ತೀವಿ. ಒಂದೊಂದು ಬೆರಳು ತಗೊಂಡು ಜಪ ಮಾಡ್ತಾ ಇರ್ತೀವಿ, ಅದು ಕೂಡ ಶ್ರೇಷ್ಠ. ಒಂದೇ 5 ಗೆರೆಯ ಜಪ, ಹೀಗೆ ಗೆರೆಗಳಿಗೆ ಜಪ ಹೀಗೆ ಮಾಡ್ತಾ ಇರ್ತೀವಿ. ಮಧ್ಯ ಸ್ವಾಮಿ ಇದ್ದಾನೆ ಅಂಥೇಳಿ ಅಂದ್ಕೊಂಡು ಪ್ರದಕ್ಷಿಣಾಪೂರ್ವಕವಾಗಿ ಜಪ ಮಾಡ್ಕೊತಾ ಗುರುಮಂತ್ರ ಮಾಡೋ ಕಾಲಕ್ಕೆ ಮಾಡ್ತಾ ಇರ್ತೀವಿ. ಬೆರಳುಗಳಿಂದ 5 ಬೆರಳುಗಳಲ್ಲಿ ಗೆರೆಗಳನ್ನು ಎಣಿಸ್ತಾ ಜಪ ಮಾಡ್ತಾ ಇರ್ತೀವಿ. ಮಧ್ಯ ಲಕ್ಷ್ಮೀ ಸಮೇತನಾದ ಕೃಷ್ಣ ಇದ್ದಾನೆ ಅಂತೇಳಿ ಅಂದ್ಕೊಂಡು ಪ್ರದಕ್ಷಿಣೆ ಪೂರ್ವಕವಾಗಿ ನಾವು ಜಪ ಮಾಡ್ತಾ ಇರ್ತೀವಿ. ಹಾಗೆ ಆ ಜಪ ಕೂಡ ಬಹಳ ಶ್ರೇಷ್ಠ. ಪುತ್ರಜೀವಿ ಬೀಜಗಳಲ್ಲಿಂದ ಮಾಡಿದ ಜಪಮಾಲೆ ಅದು ಶ್ರೇಷ್ಠ. ಶಂಖದಿಂದ ಮಾಡಿದ ಮಣಿಗಳ ಜಪಮಾಲೆ ಅದೂ ಶ್ರೇಷ್ಠ. ಹವಳದಲ್ಲಿಂದ ಮಾಡಿದ, ಇದೆಲ್ಲ ಒಂದೊಂದು ಹೇಳ್ತಾ ಇದ್ದಾರೆ ಎಷ್ಟೆಷ್ಟು ಅಂಥೇಳಿ, ಎಷ್ಟು ಹವಳ ಇದ್ದರೆ ಶ್ರೇಷ್ಠ ಅಂಥೇಳಿ. ಒಂದು ನಮ್ಮ ಬೊಟ್ಟಿನ ಇದು, ಆಮೇಲೆ 5 ಗೆರೆಗಳಿಂದ ಮಾಡೋ ಜಪ ಅದು ಶ್ರೇಷ್ಠ. ಆಮೇಲೆ ಒಂದೇ 10 ಪುತ್ರಜೀವಿ ಮಣಿಯ ಜಪಗಳು, ಪುತ್ರಜೀವಿ ಎಂಬೋ ಮಣಿಗಳವು. ಒಂದೇ 100 ಶಂಖದ ಮಣಿಗಳಿಂದ ಮಾಡಿದ 100 ಶಂಖದ ಮಣಿಗಳಿಂದ ಮಾಡಿದ ಜಪ. 1000 ಹವಳದ ಮಣಿಗಳಲ್ಲಿಂದ ಮಾಡಿದಂಥ ಜಪ, ಹವಳದಲ್ಲಿಂದ ಮಾಡಿದಂಥ ಒಂದು ಸರ ಅದರಲ್ಲಿಂದ ಜಪ ಮಾಡಿದರೆ. 10,000 ಮುತ್ತಿನ ಮಣಿಯಗಳಿಂದ ಮಾಡಿದ ಜಪ. 10 ಲಕ್ಷ ಬಂಗಾರದ ಮಣಿಲಿಂದ ಮಾಡಿದಂಥ ಜಪ. 1 ಕೋಟಿ ದರ್ಬೆ ಬೆಟ್ಟಿನ ಜಪ. ಇವೆಲ್ಲದಕ್ಕಿಂತ ಅನಂತ ತುಳಸಿ ಮಣಿಯ ಜಪ. ತುಳಸಿ ಮಣಿಲಿಂದ ಜಪ ಮಾಡಿದರೆ, ಅಂದರೆ ತುಳಸಿ ಮಣಿಲಿಂದ ಜಪ ಹೆಣ್ಮಕ್ಳು ಮಾಡೋದಿಲ್ಲ, ಆದರೂ ಗಂಡಸು ಮಕ್ಕಳಿಗೆ ಆದರೆ ಕೂಡ ಬೇರೆ ಬೇರೆ ಭಾಳ ಮಂದಿ ಮಾಡ್ತಾ ಇರ್ತಾರೆ. ಬಂಗಾರದ್ದು ಸರ ಇಟ್ಕೊಂಡು ಅದನ್ನು ಜಪ ಮಾಡ್ತಾ ಇರ್ತಾರೆ. ಅದೇ ಹೇಳ್ತಾ ಇದ್ದಾರಲ್ಲ, ಲಕ್ಷ ಸುವರ್ಣ ಮಣಿಲಿಂದ ಜಪ ಮಾಡಿದರೆ ಕೂಡ ಅದಕ್ಕಿಂತ ಜಾಸ್ತಿ ಪ್ರಿಯ ಅಂತಂದರೆ ತುಳಸಿ ಮಣಿಯ ಜಪ. ಒಂದು ಅನಂತವಾದ ಪುಣ್ಯ ಕೊಡ್ತದ ಅದರಲ್ಲಿಂದ ಅಂತ ಹೇಳೋದು. ಆಮೇಲೆ ಸ್ನಾನ ದಾನಕ್ಕೆ ತುಳಸಿ, ಸ್ನಾನ ಮಾಡೋದು ಕಾಲಕ್ಕೆ, ಆಮೇಲೆ ದಾನ ಮಾಡೋ ಕಾಲಕ್ಕೆ ಯಾವತ್ತಿಗಾದರೂ ಏನೇ ದಾನ ಮಾಡಿದ್ರು ಒಂದು ದಳ ತುಳಸಿ ಇಟ್ಟೇ ದಾನ ಮಾಡಬೇಕು.
ತುಳಸಿ ದಳ ಇಲ್ಲಾದಾಗಿ ದಾನ ಮಾಡಿದರೆ ನಮಗೆ ಕೃಷ್ಣನಿಗೆ ಗೊತ್ತಾಯಿತು ಎಲ್ಲಿ ಸತ್ಯಭಾಮಾದೇವಿ ಕೃಷ್ಣನ್ನ ನಾರದರಿಗೆ ಮಾರಿಬಿಟ್ಲು, ದಾನ ಕೊಟ್ಟುಬಿಟ್ಲು ಅಂತ ಅಮ್ಮಣ. ಎಲ್ಲ ಬಂಗಾರದೆಲ್ಲ ತೊಗೊಂಡು ಬಂದು ಆಮೇಲೆ ಕೃಷ್ಣ ನನಗೆ ಬೇಕು ಅಂತಂದಾಗೆ ಬರಲಿಲ್ಲ. ಒಂದು ತುಳಸಿ ದಳ ಇಟ್ಟರೆ ಸಾಕು ಸಮತೂಗಿದ್ನಂತೆ ಕೃಷ್ಣ. ಒಂದು ತುಳಸಿ ದಳಕ್ಕೆ, ಅದಕ್ಕೆ ಏನೇ ನೀವು ದಾನ ಮಾಡಿದರೆ ಕೂಡ ಒಂದು ತುಳಸಿ ದಳ ಇಟ್ಟು ದಾನ ಮಾಡಬೇಕು. ಅದು ಅತ್ಯಂತ ಭಾಳ ದೊಡ್ಡ ಫಲ ಕೊಡ್ತದೆ. ಅತಿ ಪ್ರಿಯಳು ನಮ್ಮ ಸ್ವಾಮಿಗೆ ಅತಿ ಪ್ರಿಯಳು ಅಂತಂದರೆ ತುಳಸೀದೇವಿ. ಅದು ತಿಳ್ಕೊಂಡು ನಾವು ತುಳಸಿಯನ್ನು ಸದಾ ಸ್ತೋತ್ರ ಮಾಡಿ ಆ ಸ್ವಾಮಿಯನ್ನು ಮನೆಯಲ್ಲಿ ಪೂಜೆ ಮಾಡುವವರೆಲ್ಲರೂ ತುಳಸಿ ದಳ ಏರಿಸಲೇಬೇಕು. ಗಂಡಸ ಮಕ್ಕಳಿಗೆ ಅದು ತುಳಸಿ ಪೂಜಾ, ಹೆಣ್ಮಕ್ಕಳು ಹಾಗೆ ಏನೇ ದಾನ ಮಾಡಿದರೆ ಕೂಡ ಒಂದು ತುಳಸಿ ದಳ ಇಟ್ಟು ದಾನ ಮಾಡಬೇಕು. ಒಂದು ಹಣ್ಣೇ ಕೊಡಲಿ, ಒಂದೇನೋ ದಕ್ಷಿಣನೇ ಕೊಡಲಿ, ಸಮೇತ ತುಳಸಿ ದಳ ಸಮೇತವಾಗಿ ಕೊಡಬೇಕು. ತುಳಸಿ ದಳ ಅಂತ ಹೇಳಿ ಕೊಡಬೇಕು. ಅದು ಭಾಳ ತುಳಸಿ 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 ಅಂತ ಅಂದರೆ ಕೂಡ ಸಾಕು, ನಮಗೆ ಆ ಪುಣ್ಯ ಬರ್ತದ. ಆ ಸ್ವಾಮಿ ಭಾಳ ಒಲಿತಾನೆ. ಸ್ವಾಮಿಗೆ ಪ್ರೀತಿಕರವಾಗಿದ್ದು ತುಳಸಿ ಅಂಥೇಳಿ ನಾವು ತಿಳ್ಕೋಬೇಕು ಅಂಥೇಳಿ ಇಲ್ಲಿ ಪುರಂದರದಾಸರು ಹೇಳಿದ್ದಾರೆ. ನನ್ನ ಜೀವನ ಯೋಕ್ತಿಗೆ ಒಳಗೆ ನಿಂತು ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಿಕ್ಕೆ ಪ್ರಯತ್ನ ಮಾಡಿರೋದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ. ಜಯ ವಿಜಯರಾಯ.